ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ 892ನೇ ಜಯಂತ್ಯೋತ್ಸವ ಪ್ರಯುಕ್ತ ಕಲಬುರಗಿ ನಗರದ ಮಕ್ತಾಂಪುರ ಬಡಾವಣೆಯಿಂದ ಬುಧವಾರ ಭವ್ಯ ಮೆರವಣಿಗೆ ನಡೆಸಲಾಯಿತು. ಮಕ್ತಾಂಪುರ ವಿಶ್ವಗುರು ಬಸವಣ್ಣ ಜಯಂತ್ಯೋತ್ಸವ ಸಮಿತಿ ಹಾಗೂ ನಂದ್ಯಾಳ ಪರಿವಾರದ ನೇತೃತ್ವದಲ್ಲಿ ನಗರದ ಮಕ್ತಾಂಪುರದಿಂದ ಆರಂಭವಾದ ಮೆರವಣಿಗೆ ವಿವಿಧ ಮಠಾಧೀಶರು ಹಾಗೂ ಗಣ್ಯರು ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಚರಲಿಂಗ ಮಹಾಸ್ವಾಮಿಗಳು, ಬಸವಣ್ಣನವರ ತತ್ವ ಆದರ್ಶಗಳು ಇಲ್ಲಿನ ಸಮಾಜದಲ್ಲಿ ತುಂಬಾ ಅವಶ್ಯಕವಾಗಿದ್ದು, ನಾವೆಲ್ಲರೂ ಅವರ ಆದರ್ಶಗಳನ್ನ ದಾರಿದೀಪವಾಗಿಸಿಕೊಂಡು ಅವರು ಹೇಳಿಕೊಟ್ಟ ದಾರಿಯಲ್ಲಿ ನಡೆಯಬೇಕು ಎಂದು ಸಲಹೆಯನ್ನ ನೀಡಿದರು. ಬಳಿಕ ಮಾತನಾಡಿದ ಮುಖಂಡ ಚಂದ್ರಕಾಂತ್ ಕಾಳಗಿ ಅವರು, ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ ಮಕ್ತಾಂಪುರ ಬಡಾವಣೆಯಲ್ಲಿ ವಿಶ್ವಗುರು ಬಸವಣ್ಣನವರ ಜಯಂತಿಯನ್ನ ಅದ್ದೂರಿಯಾಗಿ ಆಚರಣೆ ಮಾಡಲಾಗುತ್ತಿದ್ದು, ಬಡಾವಣೆಯ ಜನರೆಲ್ಲ ಸೇರಿಕೊಂಡು ವಿಶ್ವಗುರು ಬಸವಣ್ಣನವರ ಸ್ಮರಣೆಯಲ್ಲಿ ತೊಡಗಿರುವುದು ಸಂತೋಷದ ಸಂಗತಿ ಎಂದರು. ಲಿಂಗಾಯ ನಮಃ. ವಿಶ್ವಗುರು ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ 892ನೇ ಜಯಂತ್ಯುತ್ಸವದ ಅಂಗವಾಗಿ ಈ ಮಕ್ತಾಂಪುರ ಎಲ್ಲ ಬಡಾವಣೆಯ ಸಮಸ್ತ ಸದ್ಭಕ್ತರು ಬಸವ ಜಯಂತಿಯನ್ನು ಆಚರಣೆ ಮಾಡಿ ಬಸವಾದಿ ಶರಣರ ತತ್ವ ಸಿದ್ಧಾಂತಗಳನ್ನು ತಮ್ಮ ಜೀವನದೊಳಗೆ ಅಳವಡಿಸಿಕೊಂಡು ಮುಂದಿನ ದಿನಮಾನದೊಳಗೆ ಬಸವ ಜಯಂತಿನ ಇನ್ನೂ ಅದ್ಧೂರಿಯಾಗಿ ಆಚರಣೆ ಮಾಡಿ ನಾವು ಬಸವಣ್ಣನವರ ತತ್ವ ಸಿದ್ಧಾಂತವನ್ನು ಮನಸಾಪೂರ್ವಕ ನಾವು ಆಚರಣೆ ಮಾಡೋಣ ಅಂಥೇಳಿ ನಮ್ಮ 4 ಮಾತುಗಳಿಗೆ ನಾವು ವಿರಾಮ ನೀಡ್ತಾ ಇದ್ದೇವೆ. ಇವತ್ತೆಲ್ಲ ನಮ್ಮ ಬಸವ ಜಯಂತಿಯ ಕಾರ್ಯಕ್ರಮ ಪ್ರತಿ ವರ್ಷದಂತೆ ಈ ವರ್ಷವೂ ನಡೆಸಿದೆ. ಹಾಗೂ ಇಡೀ ನಮ್ಮ ಗುಲ್ಬರ್ಗದಲ್ಲಿ ಮೊದಲಿಗಾಗಿ ಅಂದರೆ 1963ರಿಂದ ನಾವು ನಮ್ಮ ಏರಿಯಾಲಿಂದ ಅಂದರೆ ಮಕ್ತಾಂಪುರದಿಂದ ನಾವು ಬಸವ ಜಯಂತಿ ಆಚರಿಸ್ತಾ ಇದ್ದಿದ್ದೆವು. ಅವತ್ತಿಡಿದು ಇಲ್ಲಿವರೆಗೆ ನಮ್ಮದೇನೆಲ್ಲ ಇಲ್ಲಿ ಆಚರಿಸಿ ಮತ್ತು ಇಲ್ಲೆಲ್ಲ ಪ್ರಸಾದ ಮತ್ತೆಲ್ಲ ಅಭಿಷೇಕ ಎಲ್ಲ ಆಗ್ತಾ ಇರ್ತದೆ. ಅದಕ್ಕೆ ನಮಗೊಂದು ಹೆಮ್ಮೆದ ವಿಷಯ ಏನಂತಂದ್ರೆ ಗುಲ್ಬರ್ಗದಲ್ಲಿ ಪ್ರಪ್ರಥಮವಾಗಿ ನಾವು ಬಸವ ಜಯಂತಿ ಆಚರಣೆ ಅಂತಂದರೆ ನಮ್ಮ ಏರಿಯಾಲಿಂದ ಮಾಡ್ತಾಯಿದ್ದೆವು. ಅದ್ರ ನಂತರ ನಮಗೇನು ಈಗ ಬಸವೇಶ್ವರ ವೃತ್ತ ಅಂತ ಏನಂತ ಜಗತ್ ಸರ್ಕಲ್ ಅಲ್ಲಿ ಮೂರ್ತಿ ಕೂಡಿಸಿದ್ಮ್ಯಾಗ ಎಲ್ಲರೂ ಅಲ್ಲಿ ಜಮಾವಣೆ ಆಗಿ ಅಲ್ಲಿಂದ ನಾವು ಇದು ಮಾಡ್ತಾಯಿದ್ದೆವು. ಹೀಗಾಗಿ ಇದು ಪ್ರತಿ ವರ್ಷ ನಾವು ಮಾಡ್ತಾಯಿದ್ದೆವು. ಇಲ್ಲಿ ಪ್ರಸಾದ ವ್ಯವಸ್ಥೆನೂ ಇರುತ್ತೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೆ. ಹಾಗೆ ನಮಗೆಲ್ಲ ಯೂತ್ ಮಂಡಳಿ ಹಾಗೂ ನಮ್ಮ ಎಲ್ಲ ಸಹೋದರರು ಕೂಡಿ ಇದೇನು ಮಾಡ್ತಾಯಿದ್ದಾರೆ. ಇದು ನನಗೆ ಭಾಳ ಹೆಮ್ಮೆಯ ವಿಷಯ ಅಂತ ನಾನು ಹೇಳ್ಬೋದು. ಇಷ್ಟನ್ನು 2 ಮಾತು ಮುಗಿಸ್ತೀನಿ. ಜೈ ಕರ್ನಾಟಕ. ವಿಶ್ವಗುರು ಬಸವಣ್ಣನವರ 892ನೇ ಬಸವ ಜಯಂತಿಯನ್ನು ನಮ್ಮ ಮಕ್ತಾಂಪುರ ಬಡಾವಣೆಯ ಬಸವಣ್ಣ ಸೇವಾ ಸಮಿತಿ ಟ್ರಸ್ಟ್ ಹಾಗೂ ಯೂತ್ ಗ್ರೂಪ್ ವತಿಯಿಂದ ಭಾಳ ಅತಿ ವಿಜೃಂಭಣೆಯಿಂದ ಒಂದು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಆಚರಿಸಿದ್ದೇವೆ. ಈ ವರ್ಷದ ಬಸವ ಜಯಂತಿಯು ಮೊದಲನೇದಾಗಿ ಬಸವ ಜಯಂತಿಯು ಕಲಬುರಗಿ ಮಹಾನಗರದಲ್ಲಿ ನಮ್ಮ ಮಕ್ತಾಂಪುರ ಬಡಾವಣೆಯಿಂದ ಮಾಡಿದ್ದೇವೆ ಅಂತ ನಮ್ಮ ಹಿರಿಯರಿಂದ ಗೊತ್ತಾಗಿದೆ. ಸುಮಾರು 1960ರಿಂದ ಪ್ರಾರಂಭ ಮಾಡಿ ಇಲ್ಲಿಯವರೆಗೆ ಸತತವಾಗಿ ಬಸವ ಜಯಂತಿಯನ್ನು ಆಚರಣೆ ಮಾಡಿಕೊಂಡು ಬಂದಿದ್ದೇವೆ. ಇವಾಗ 2019ರಿಂದ 2017ರಿಂದ ಈ ನಮ್ಮ ಯೂತ್ಗಳಿಗೆ ಕೊಟ್ಟಿರ್ತಾರೆ ಎಲ್ಲ ಹಿರಿಯರು. ನಾವು ನಮ್ಮ ನೇತೃತ್ವದಲ್ಲಿ ಈ ಒಂದು ಬಸವ ಜಯಂತಿಯನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೇವೆ. ಒಟ್ಟು 1960ರಿಂದ ಇಲ್ಲಿಯವರೆಗೆ ನಾವು ಬಸವ ಜಯಂತಿಯನ್ನು ಭಾಳ ಅದ್ದೂರಿಯಾಗಿ ಆಚರಣೆ ಮಾಡಿದ್ದೆವು. ಇವತ್ತಿನ ಈ ಒಂದು ಬಸವ ಜಯಂತಿಯ ಮಹಾಪ್ರಸಾದವು ಬೆಳಿಗ್ಗೆ 12ರಿಂದ 11:30ರಿಂದ 5 ಗಂಟೆಯವರೆಗೆ ಮಹಾಪ್ರಸಾದ ನಡೆಯಿತು. ಇವಾಗ ಬಸವಣ್ಣನ ಶೋಭಾಯಾತ್ರೆ ಮೆರವಣಿಗೆಯು ನಡೀತಾ ಇದೆ. ಬಸವಣ್ಣ ಸೇವಾ ಸಮಿತಿ ಟ್ರಸ್ಟ್ ಹಾಗೂ ಬಸವಣ್ಣ ಸೇವಾ ಸಮಿತಿ ಯೂತ್ ಗ್ರೂಪ್ ಮತ್ತು ಬಸವಾದಿ ಶರಣೆಯರ ಬಳಗ ಅಂತ ನಮ್ಮ ಬಡಾವಣೆಯ ಎಲ್ಲ ತಾಯಂದಿರು ನಮ್ಮ ಗಿರಿಜಾ ಶಾಂತಕುಮಾರ್ ಬಿಲ್ಗುಂದಿ ಅಕ್ಕಾಜಿಯವರ ನೇತೃತ್ವದಲ್ಲಿ 100 ತಾಯಂದಿರು ಏನು ಒಗ್ಗಟ್ಟಾಗಿ ಒಂದು ಬಸವಾದಿ ಶರಣೆಯರ ಬಳಗ ಮಾಡಿದ್ದಾರೆ. ಅವ್ರ ನೇತೃತ್ವದಲ್ಲಿ ಇವತ್ತು ಅವರು ಕೂಡ ನಮ್ಮ ಜೊತೆಗೆ ಈ ಒಂದು ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದಾರೆ. ಸೋಲಾಪುರದ ಈ ಒಂದು ಲೇಜಿಮ್ 55 ಜನ ಗ್ರೂಪ್ ಇರುವ ಲೇಜಿಮ್ ಮುಖಾಂತರ ಈ ವರ್ಷ ನಾವು ಬಸವ ಜಯಂತಿ ಆಚರಣೆ ಮಾಡ್ತಾಯಿದ್ದೆವು. ಜೊತೆಗೆ ಹಾವನೂರು ಗ್ರಾಮದ ಹಲಗಿ ಏನು ಅದೊಂದು ಕಾರ್ಯಕ್ರಮ 25 ಜನ ಬಂದಿರ್ತಾರೆ. ಭಾಳ ಅದ್ದೂರಿಯಾಗಿ ಬಸವಣ್ಣನ ಮೆರವಣಿಗೆ ಮಾಡುತ್ತಾ ಈ ಒಂದು ಬಸವ ಜಯಂತಿ ಆಚರಣೆ ಮಾಡ್ತಾಯಿದ್ದೇವೆ. ಬಸವಣ್ಣ ಸೇವಾ ಸಮಿತಿ ಯೂತ್ ಗ್ರೂಪ್ ಅಧ್ಯಕ್ಷರು ಚಂದ್ರಕಾಂತ್ ಕಾಳಗಿ ವಕೀಲರು. ಹರಿಯಪ್ಪ.
ಮೆರವಣಿಗೆಯಲ್ಲಿ ವೀರಶೈವ ಸಮಾಜದ ಬಂಧುಗಳು ಬಸವ ಅಭಿಮಾನಿಗಳು ಭಾಗವಹಿಸಿ ಡಿಜೆ ಹಾಡಿಗೆ ಹೆಜ್ಜೆ ಹಾಕುವ ಮೂಲಕ ಸಂಭ್ರಮಿಸಿದ್ರು. ಈ ಸಂದರ್ಭದಲ್ಲಿ ಬಡಾವಣೆಯ ಹಿರಿಯರಾದ ಬಸವಣ್ಣಪ್ಪ ಬಿಲ್ಗುಂದಿ, ಸೋಮಶೇಖರ್ ಬಿಲ್ಗುಂದಿ, ಚಂದ್ರಶೇಖರ್ ಬಿಲ್ಗುಂದಿ, ಶಿವಶಂಕರಪ್ಪ ಕಾಳಗಿ, ಶಿವಶರಣಪ್ಪ ಹೊಸಗೌಡ್ರು, ಧರ್ಮವೀರ ಗಂಪ, ಮಾಣಿಕಪ್ಪ ಗಂಗಸಿರಿ, ವಿಶ್ವನಾಥ್ ಹಾಲಪ್ಪ, ರಾಜ್ಕುಮಾರ್ ಕೂಬಾ, ಮಹದೇವಪ್ಪ ಪಪ್ಪ ಸೇರಿದಂತೆ ಅನೇಕರು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್.